ಮೂವಿ ಇಸ್ ವೆರಿ ಗುಡ್, ಎಲ್ಲರೂ ನೋಡಿ, ತುಂಬ ಚೆನ್ನಾಗಿದೆ. ಆಮೇಲೆ ವೆರಿ ಗುಡ್ ಕಾಮನ್ ಮ್ಯಾನ್ ಸ್ಟೋರಿ ಇದೆ, ತುಂಬ ಚೆನ್ನಾಗಿದೆ, ದಯವಿಟ್ಟು ಎಲ್ಲರೂ ನೋಡಿ. ವೆರಿ ವೆರಿ ಸೂಪರ್, ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗೇ ನೋಡೋಕ್ಕಾಗಲ್ಲ, ನವೀನ್ ಶಂಕರ್ ಸಕ್ಕತ್ತಾಗಿ ಮಾಡ್ತಾರೆ, ಒಳ್ಳೆ ಎಮೋಷ್ನಲ್ ಇದೆ. ಓಕೆ, ನೋಡ್ಬೋದು ಎಲ್ಲರೂ. ಅದೇ ಟೋಟಲ್ ಸಿನಿಮಾನೇ ಕತೆಗೆ ಹೀರೋ. ಅದೇ ನವೀನ್ ಶಂಕರ್ ಸರ್ ಬಗ್ಗೆ ಏನು ಹೇಳಬೇಕಾ, ಅವ್ರು ಗುಲ್ಟು ಮೂವಿಲ್ಲ ತೋರಿಸ್ಬಿಟ್ಟಿದ್ದಾರೆ ಏನಂತೇಳಿ. ಇದರಲ್ಲಿ ಅದ್ರ 100 ಪಟ್ಟು ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ಆ್ಯಕ್ಟಿಂಗ್ ಆಗಲಿ, ಅವ್ರ ಡೆಡಿಕೇಶನ್ನು, ಆ ಡೆಡಿಕೇಶನ್ನು ಯಾರೂ ಮಾಡಲ್ಲ ಅಂತ ಅಂದ್ಕೊತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಡೆಡಿಕೇಶನ್ ಮಾಡಿದ್ದಾರೆ. ಕತೆ ತುಂಬ ಚೆನ್ನಾಗಿದೆ. ನಾನು ತುಂಬ ದಿನ ಆದಮೇಲೆ ಸಿನಿಮಾಗೆ ಬಂದು ನೋಡಿದ್ದು. ಎಮೋಷ್ನಲ್. ರಿಯಲ್ ಲೈಫಲ್ಲ, ಇದು ಸಿನಿಮಾನೇ, ಈ ರಿಯಾಲಿಟಿನೇ ಸಿನಿಮಾ ಸರ್. ಇದು ನಿಜವಾಗ್ಲೂ ಇದು ರಿಯಾಲಿಟಿ ಸಿನಿಮಾ. ಇದನ್ನು ದಯವಿಟ್ಟು ಸಿನಿಮಾನ ಬಂದು ನೋಡಿ. ಬೇರೆ ಬೇರೆ ಇಂಡಸ್ಟ್ರಿ ಸಿನಿಮಾಗಳನ್ನ ಬೇಗ ಹೋಗಿ ಟಿಕೆಟ್ ಬುಕ್ ಮಾಡ್ಕೊಂಡು ನೋಡ್ಬಿಡ್ತೀವಿ. ಕನ್ನಡ ಸಿನಿಮಾ ಅಂದರೆ ಒಂದು 4 ರಿವ್ಯೂ ಬರಲಿ, ಕಾಯ್ತು ಆಮೇಲೆ ನೋಡೋಣ ಅಂತೀವಿ. ಅದನ್ನು ಬಿಟ್ಬಿಟ್ಟು ದಯವಿಟ್ಟು ಇಂಥ ಸಿನಿಮಾಗಳನ್ನ ಬಂದು ನೋಡಿ. ಆವಾಗ ನಾವು 4 ಜನಕ್ಕೆ ಹೇಳ್ತೀವಿ ಇಂಥ ಸಿನಿಮಾ ಬಂದಿದೆ ಅಂಥೇಳಿ. ದಯವಿಟ್ಟು ಇಂಥ ಸಿನಿಮಾಗಳನ್ನ ನೋಡಿ ಪ್ಲೀಸ್. ಥ್ಯಾಂಕ್ ಯು ಬ್ರೋ. ಅದರಲ್ಲಿ ನಮ್ಮ ಕನಸನ್ನ ರೀಚ್ ಆಗ್ಬೇಕನ್ನೋಕ್ಕೆ ಎಷ್ಟು ಸ್ಟ್ರಗಲ್ ಮಾಡಬೇಕು, ಒಬ್ಬ ಟ್ರಾವೆಲರ್ ಹೋಗ್ಬೇಕಾದ್ರೆ ಎಷ್ಟೋ ಕಷ್ಟ ಅನುಭವಿಸ್ತಾನೆ ಅಂತ ಚೆನ್ನಾಗಿ ಹೇಳಿದ್ದಾರೆ. ನೋಡ್ಬೇಕು ಸರ್, ಚೆನ್ನಾಗಿ. ಲೈಫಲ್ಲಿ ಏನಾದರೂ ನೆನಪಾಯ್ತಾ ಸ್ಟೋರಿ ನೋಡ್ತಾ ಇದ್ದಾರೆ? ಹಾಂ ಸರ್, ನನಗೂ ಟ್ರಾವೆಲಿಂಗ್ ಇಷ್ಟ, ಹೋಗ್ಬೇಕು ಅಂತ ಅಂದ್ಕೊಳ್ತೀನಿ ಸರ್. ಆಮೇಲೆ ಸರ್ ನವೀನ್ ಸರ್ ಕೂಡ ಚೆನ್ನಾಗಿ ಮಾಡಿದರು, ಮ್ಯಾಮ್ ಕೂಡ ಚೆನ್ನಾಗಿ ಮಾಡಿದರು, ಒಳ್ಳೆ ಚೆನ್ನಾಗಿದೆ. ನೋಡಿದವ್ರು ಏನಂತಾರೆ ಅಂತಂದರೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಪ್ರಯತ್ನ. ಇಟ್ಸ್ ವೆರಿ ಸೋಲ್ಫುಲ್ ಫಿಲಮ್. ಐ ಥಿಂಕ್ ತುಂಬ ಜನ ಬಂದು ನೋಡಬೇಕು, ಸಿನಿಮಾ ಸಪೋರ್ಟ್ ಮಾಡಬೇಕು.